ಪುನೀತ್ ನ್ಯೂಸ್ಗೆ ನಮಸ್ಕಾರ. ಏನು ಮೈಸೂರು ಸರಸ್ವತಿಪುರಂ ಸ್ವಿಮ್ಮಿಂಗ್ ಫೂಲ್ ನೋಡಿ, ಸ್ವಿಮ್ಮಿಂಗ್ ಫೂಲು ಅದು ಎದುರುಗಡೆ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ. ಅದ್ರ ಪಕ್ಕ ಇದು ಮರ ಬಿದ್ದು ಸುಮಾರು 5ರಿಂದ 6 ದಿನ ಆಗಿದೆ. ಇಲ್ಲಿವರೆಗೂ ಏನು ಎತ್ತ ಪ್ರೋಸೆಸ್ಸು ಇಲ್ಲ, ಏನು ಎತ್ತೂ ಇಲ್ಲ. ಪಾಪ 2 ವೀಲರ್ ಓಡಾಡೋಗೇನೋ ಪರವಾಗಿಲ್ಲ. ಆದರೂ ರೋಡಲ್ಲಿ ನೋಡಿ, ಇಲ್ಲಿ ಶನಿವಾರದತ್ತು ಪ್ರಸಾದಗಳಿರ್ತದೆ, ದೇವ್ರ ಪ್ರಸಾದ ಕೊಡೋದು ನೋಡಿ. ಇಲ್ಲೆಲ್ಲ ನಲ್ಲಿಗಳಿದೆ. ನಗರ ಪಾಲಿಕೆ ಏನು ಮಾಡ್ತೈತೆ ಮತ್ತು ಅರಣ್ಯ ಇಲಾಖೆ ಏನು ಮಾಡ್ತೈತೆ ಗೊತ್ತಿಲ್ಲ. ಕೈ ಕಟ್ಕೊಂಡು ಕೂತೈತೋ ಗೊತ್ತಿಲ್ಲ. ನೋಡಿ, ಇಷ್ಟು ಮರ ಬಿದ್ದರೂ 1 ವಾರ ಆಯಿತು, ಸತತ 1 ವಾರ ಆದ್ರೂ ಏನು ಯಾವುದೋ ಒಂದು ಯೋಚನೆ ಇಲ್ಲದೆ ಅಧಿಕಾರಿಗಳು ಏನು ಮಾಡ್ತಾರೆ ಗೊತ್ತಿಲ್ಲ. ನೋಡಿ, ಇದನ್ನು ನೋಡ್ಬೋದು. ಇನ್ನು ತೋರಿಸ್ತೀನಿ ನೋಡಿ. ಇದು ಬಿದ್ದು ಹಾಗೆ ಸುಮಾರು 5ರಿಂದ 6 ದಿನ ಆಗಿದೆ ನೋಡಿ. ಆವಾಗ ಸ್ವಲ್ಪ ಚಿಗುರಿತಿಗೆಲ್ಲ ಒಣಗೆ ಹೋಗಿದೆ ನೋಡಿ ಮರ ಬಿದ್ದಿರೋದು. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಇದನ್ನು ತೆರವುಗೊಳಿಸ್ಬೇಕು ಅಂತ ಕೇಳ್ಕೊತೀನಿ. ಏನಕ್ಕೆ ನೋಡಿ, ಅದು ಸ್ವಿಮ್ಮಿಂಗ್ ಫೂಲು. ಈಗ ನೋಡಿ, ಓಡಾಡೋಕ್ಕೆ 2 ವೀಲರ್ಗೂ ಒಂದು ಈ ಕಡೆ ಇಟ್ಟಿದ್ದಾರಷ್ಟೇ ನೋಡಿ. ಇದು ಯಾವ ರೀತಿ ನಗರ ಪಾಲಿಕೆ ಏನು ಮಾಡ್ತಾಯಿತ್ತೋ ಗೊತ್ತಿಲ್ಲ ನೋಡಿ. ಇದೆಲ್ಲ ಗಮನಿಸಬೇಕು ನೋಡಿ. ಕೂಡಲೇ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ಶನೇಶ್ವರ ದೇವಸ್ಥಾನ ಎದುರುಗಡೆ ಸ್ವಿಮ್ಮಿಂಗ್ ಫೂಲ್ ಪಕ್ಕನೇ ಇರುವ ಈ ಒಂದು ಮರನ ತೆರವುಗೊಳಿಸ್ಬೇಕು ಅಂತ ಪುನೀತ್ ನ್ಯೂಸ್ ಮುಖಾಂತರ ಕೇಳ್ಕೊಡ್ತೀನಿ. ನಮಸ್ಕಾರ.